ನಮಸ್ತೆ, ವೆಲ್ಕಮ್ ಟು ಅನ್ನಪೂರ್ಣೇಶ್ವರಿ ಫ್ಯಾಷನ್ಸ್. ಇವತ್ತು ನಾನು ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಜಡೆ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಮೈಸೂರು ಸಿಲ್ಕ್ ಸ್ಯಾರಿ ಇರಲಿಲ್ಲ, ಬೇರೆ ನಾರ್ಮಲ್ ಸಿಲ್ಕ್ ಸ್ಯಾರಿನೇ ಇತ್ತು. ಸೊ ಅದರಲ್ಲೇ ಇತ್ತು. ಇದು ಹೇಗಿದ್ರು ಕಟ್ ಮಾಡಿ ಜಿಗ್ಜಾಗ್ ಮಾಡಬೇಕಿತ್ತು. ಸೊ ಅದಕ್ಕೆ ಇದರಲ್ಲೇ ಒಂದ್ಸತಿ ವಿಡಿಯೋಗೋಸ್ಕರ ಮಾಡೋಣ, ತೋರಿಸೋಣ ಎಲ್ಲರಿಗೂ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಒಳಗಡೆ ಸೈಡ್ ಹೋಗುತ್ತಲ್ಲ, ಆ ಸೈಡ್ ಇದು ಸೆರಗ್ ಕಡೆನೂ ಇದೆ, ಅದು ಫುಲ್ಲು ಲೆಂತ್ ಆಗಿದೆ. ಸೊ ಅದಕ್ಕೆ ನಾನು ಈ ಕಡೆ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಫಸ್ಟು ಎಲ್ಲ ಥ್ರೆಡ್ಗಳನ್ನೂ ಸಣ್ಣ ಸಣ್ಣ ಥ್ರೆಡ್ ಮಿಡಲಲ್ಲಿ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು. ನೋಡಿ ನಾನು ತಕ್ಕೊತಾ ಇದ್ದೀನಿ ಇವಾಗ. ಈ ಥರ ಎಲ್ಲ ಮಿಡಲಲ್ಲಿರೋ ಥ್ರೆಡ್ಸ್ನೆಲ್ಲ ಕಟ್ ಮಾಡಿ ಎಲ್ಲ ಈಚೆ ತೆಗಿಬೇಕು. ಆವಾಗ ಡಿಸೈನ್ ಹಾಕೋಕ್ಕಾಗುತ್ತೆ, ಇಲ್ಲ ಅಂದರೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಕಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡಿ. ಫುಲ್ಲು ಹೀಗೆ ನಾನು ಕಟ್ ಮಾಡಿ ತೆಗೆದು ನೀಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಡಿಸೈನ್ ಸ್ಟಾರ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ನೆಕ್ಸ್ಟ್. ನೋಡಿ ಈಗ ಫಸ್ಟ್ ಈಗ ಇಟ್ಕೊಂಡು ಉಲ್ಲನ್ ಹಾಕ್ತೀವಲ್ಲ, ಆ ಕ್ರೋಶ ತಗೊಂಡಿರೋದು ನಾನು. ದಪ್ಪ ಕ್ರೋಶ ನೋಡಿ, ಇದು 4.13 mm ಆ ಥರ ಇದೆ ನಂಬರ್, ಆ ನಂಬರ್ ಇದೆ ಇದು ಕ್ರೋಶ. ಗ್ರಿಪ್ಪು ತುಂಬ ಚೆನ್ನಾಗಿದೆ. ಇದು ದಪ್ಪ ಇರೋದ್ರಿಂದ ನಮ್ಗೆ ಹಿಡ್ಕೊಳ್ಳೋಕ್ಕೂ ಗ್ರಿಪ್ಪು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಫಸ್ಟು ಥ್ರೆಡ್ಸ್ನ ನಾವು ಬೇರೆ ಬೇರೆ ಮಾಡಿಕೊಂಡು ಅದ್ರ ಮಧ್ಯೆ ಒಂದು ಬೆರಳು ಈ ಥರ ಇಟ್ಕೋಬೇಕು. ಆವಾಗ ಬೇರೆ ಥ್ರೆಡ್ಡು ಮಿಕ್ಸ್ ಆಗೋ ಚಾನ್ಸಸ್ ಇರಲ್ಲ. ಇಟ್ಕೊಂಡು ಕ್ರೋಶನ ಈ ಥರ ಮಧ್ಯಕ್ಕೆ ತೊಗೊಂಡು ಮತ್ತೆ ಇನ್ನೊಂದು ಗ್ಯಾಪ್ ಮಾಡ್ಕೊಬೇಕು. ನೆಕ್ಸ್ಟ್ ಗ್ಯಾಪ್ ಮಾಡ್ಕೊತೀವಲ್ಲ, ಅದನ್ನು ಫಸ್ಟ್ ಕ್ರೋಶ ತೊಗೊಂಡಿರ್ತೀವಲ್ಲ ಅದ್ರ ಕೆಳಗಡೆಯಿಂದ ಹಿಂಗೆ ತೊಗೋಬೇಕು. ಕೆಳಗಡೆ ಹೀಗೆ ತೊಗೊಂಡು ಅದನ್ನು ಎರಡೂ ಕಡೆ ನೀಟಾಗಿ ಇಟ್ಕೊಂಡು ಗ್ರಿಪ್ಪಲ್ಲಿ ಟೈಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ 2 ಹಾಕಿದ್ದೀನಿ. ಈಗ ಮತ್ತೆ 3ನೇ ಲಾಕ್ ತೊಗೊತಾ ಇದ್ದೀನಿ. 2ನೇ ಲಾಕ್ ಹಾಕಿದ್ನಲ್ಲ, ಅದರಲ್ಲಿ 3ನೇ ಲಾಕ್ನ ತೊಗೊತಾ ಇದ್ದೀನಿ. ಈ ಥರ ಹೇಳ್ಕೊಂಡು ತೊಗೊಬೇಕು. ಆವಾಗ ಬರುತ್ತೆ, ಒಂದು ಜಡೆ ಡಿಸೈನ್ ಬರುತ್ತೆ. ಇದೇ ಥರನೇ ಹಾಕ್ಕೊಳ್ತಾ ಹೋಗ್ಬೇಕು ನೀವು. ಈ ಡಿಸೈನ್ನ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಇಲ್ಲ ಮಧ್ಯೆ ಸಿಗಾಕೊಂಡು ಜೋರಾಗಿ ಹೇಳಿದ್ರೆ ಮಧ್ಯೆ ಥ್ರೆಡ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ನೀಟಾಗಿ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ ಕಾಣಿಸ್ತಾ ಇದೆಯಾ, ಜಡೆ ಡಿಸೈನ್ ಬರ್ತಾ ಇದೆ ಆಲ್ರೆಡಿ. ಇದೇ ಥರನೇ ಪ್ರತಿ ಸತಿ ಈ ಥರ ಬೆರಳ ಮಧ್ಯಕ್ಕೆ ಹಾಕೊಳ್ಳಿ, ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆ್ಯಕ್ಚುಲಿ ಮತ್ತೆ ಥ್ರೆಡ್ಸ್ ಕಟ್ ಆಗಲ್ಲ. ಇದು ಮೈಸೂರು ಸಿಲ್ಕ್ ಸ್ಯಾರಿನೇ ಆಗಿದ್ರೆ ನಿಮಗೆ ಡಿಸೈನು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಸಿಲ್ಕ್ ನಾರ್ಮಲ್ ಆರ್ಟ್ ಸಿಲ್ಕ್ ಸ್ಯಾರಿ ಥರ ಅಲ್ವಾ, ಹಾಗಾಗಿ ಈ ಥರ ಕಾಣಿಸ್ತಿದೆ ಅಷ್ಟೆ. ಇನ್ನೊಂದು ನನಗೆ ಯಾವ್ದಾದ್ರು ಸ್ಯಾರಿ ಸಿಕ್ಕಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಪಕ್ಕ ಬೇರೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಡಿಸೈನ್ ಇವಾಗ ಮಾಡಿ ತೋರಿಸೋಣ ನಿಮಗೆ ಅಂತ ಅಂದ್ಬಿಟ್ಟು ನಾನು ಇದೇ ಸ್ಯಾರಿಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಸೇಮ್ ಪ್ರೊಸೀಜರೇ. ಇದೇ ಪ್ರೊಸೀಜರ್ ನೀವು ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಅದು ಥ್ರೆಡ್ಸ್ ಏನಂದರೆ ಹತ್ರ ಇರುತ್ತೆ, ತುಂಬ ಥ್ರೆಡ್ಸ್ ಇರುತ್ತೆ. ಸೊ ಅದು ದಪ್ಪ ಕಾಣುತ್ತೆ, ಚೆನ್ನಾಗಿರುತ್ತೆ. ಇದು ಥ್ರೆಡ್ಸ್ ಆ ಥರ ಬರಲ್ಲ, ಇದು ಥ್ರೆಡ್ಸೇ ಬೇರೆ ಥರ ಇರುತ್ತಲ್ವ. ಸೊ ಹಾಗಾಗಿ ಇದು ಈ ಥರ ಕಾಣಿಸ್ತಿದೆ ಅಷ್ಟೇ. ಇಲ್ಲಾಂದಿದ್ರೆ ಇದು ಫಿನಿಶಿಂಗ್ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನಿಧಾನಕ್ಕೆ ನೀಟಾಗಿ ಹಾಕ್ಕೊಳ್ಳಿ, ಅರ್ಜೆಂಟ್ ಬೇಡ. ಯಾಕಂದರೆ ಮಧ್ಯದಲ್ಲಿ ಥ್ರೆಡ್ಸ್ ಕಟ್ ಆದರೆ ಅದು ಚೆನ್ನಾಗಿ ಕಾಣಲ್ಲ, ಇಲ್ಲ ಸಿಗಾಕೊಂಡ್ರೆ ಮತ್ತೆ ಬಿಚ್ಚಿ ಹಾಕ್ಬೇಕಾಗುತ್ತೆ. ಅದ್ರ ಮೊದಲೇ ನಿಧಾನಕ್ಕೆ ನೀಟಾಗಿ ಹಾಕ್ಕೊಳ್ಳಿ. ನೋಡಿ ಇವಾಗ ಇದಕ್ಕೆ ಹೇಗೆ ಬೀಡ್ಸ್ ಆ್ಯಡ್ ಮಾಡೋದಂತ ತೋರಿಸ್ತಿದ್ದೀನಿ. ಫಸ್ಟ್ ಕ್ರೋಶ ಮೇಲೆ ಬೀಡ್ಸ್ ಹಾಕೋಬೇಕು. ಈ ಥರ ಬೀಡ್ಸ್ ಹಾಕ್ಕೊಂಡು ಈ ಥರ ತೊಗೊಂಡ್ಬಿಡ್ಬೇಕು. ಆಮೇಲೆ ಮತ್ತೆ ಬೀಡ್ಸ್ ಮೇಲ್ಗಡೆ ಇನ್ನೊಂದು ಥ್ರೆಡ್ ತಗೋಬೇಕು. ನೋಡಿ ಈಗ ಈ ಥರ. ಮತ್ತು ನಾರ್ಮಲ್ ಜಡೆ ಎಷ್ಟೆಷ್ಟು ಗ್ಯಾಪ್ ಬೇಕು ನಿಮಗೆ ಅಷ್ಟೆಷ್ಟು ಗ್ಯಾಪ್ ಇಟ್ಕೊಂಡು ಹಾಕಿ. ನಾನು ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಬೀಡ್ಸ್ ಹಾಕಿದ್ದೀನಿ ಅಷ್ಟೆ. ಸ್ಯಾರಿ ಫುಲ್ಲು ಇದೇ ಥರನೇ ಹಾಕೋಬೇಕು. ಫುಲ್ ಫಿನಿಶ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ನಾನು. ನೋಡಿ ಎಂಡಿಂಗಲ್ಲಿ ಈ ಥರ ಹೇಗೆ ನಾಟ್ ಹಾಕೋಬೇಕಂದ್ರೆ ಈ ಥರ ಹಾಕ್ಕೊಂಡು ನಾರ್ಮಲ್ ಡಿಸೈನ್ ಹಾಕ್ಕೊಂಡು ಈಗ ಲಾಸ್ಟಿಗೆ ಇದು ಬರುತ್ತಲ್ಲ, ಅದನ್ನು ಹಂಗೆ ಟೈಟಾಗಿ ಇಟ್ಕೊಂಡು ಸ್ಯಾರಿನ ಉಲ್ಟಾ ತಿರುಗಿಸ್ಕೊಬೇಕು. ನೋಡಿ ಇದು ಸೀದಾ ಡಿಸೈನು, ಉಲ್ಟಾ ತಿರುಗಿಸ್ಕೊಂಡು ನೋಡಿ ಈಗ ಸೀದಾ ಇದು ಉಲ್ಟಾ ತಿರುಗಿಸ್ಕೊಂಡು ಗಟ್ಟಿಗೆ ಇಟ್ಕೊಂಡು ಆ ನಾಟ್ ಎಂಡ್ ಆಗಿರುತ್ತಲ್ಲ ಅದರ ಗಟ್ಟಿಗೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಸೂಜಿ ದಾರ ಸೇಮ್ ಸ್ಯಾರಿ ಕಲರ್ ಸೂಜಿ ದಾರನ ಸೂಜಿಗೆ ಪೋಣಿಸ್ಕೊಂಡು ಗಂಟು ಹಾಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಇದು ಬೇರೆ ಇನ್ಯಾವ ಥರನೂ ಲಾಕ್ ಮಾಡೋಕ್ಕಾಗಲ್ಲ, ಈ ಥರನೇ ಲಾಕ್ ಮಾಡ್ಕೋಬೇಕು. ನೋಡಿ ಒಂದು 4-5 ನಾಟ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು.
ಎಂಡಿಂಗ್ ಪಾಯಿಂಟ್ ಲಾಕ್ ಮಾಡಿದ್ದಾಯ್ತು. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಚೈನ್ ಹಾಕೊಂಡಿದ್ವಲ್ಲ, ಅದು ಹಾಗೆ ಓಪನ್ ಇರುತ್ತೆ. ಅದನ್ನು ಹೇಗೆ ಲಾಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ತರ ಓಪನ್ ಇರುತ್ತೆ ಅದು, ಆ ಕಡೆ ಈ ಕಡೆ. ಅದನ್ನು ಒಂದ್ರ ಮೇಲೆ ಒಂದು ಈ ತರ ಇಟ್ಕೊಂಡು ಅದನ್ನು ಸೂಜಿ ದಾರ ತಗೊಂಡು ಹೊಲ್ದು ಅದನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ಇರುತ್ತೆ. ಅದನ್ನು ಒಂದಕ್ಕೊಂದು ಸೇರಿಸಿ ಹೊಲ್ದು ಲಾಕ್ ಮಾಡ್ಕೋಬೇಕು. ಅವಾಗ ಎಲ್ಲೂ ಬಿಚ್ಚೋಗಲ್ಲ, ಇಲ್ಲ ಅಂದ್ರೆ ಅದು ಫಿನಿಶಿಂಗ್ ಅನ್ಸಲ್ಲ. ನೋಡಿ ಹೆಂಗ್ ಕಾಣ್ತಾ ಇದೆ ನೋಡಿ. ಅದನ್ನ ಈ ತರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ತರ ಸೈಡಿಂದ ಸೂಜಿ ದಾರ ತಗೊಂಡು ಈ ತರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿ ಇದನ್ನು ಒಂದು 4-5 ನಾಟ್ ಹಾಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಹೇಗ್ ಕಾಣಿಸ್ತಿದೆ. ಆಗ್ಲೇ ಓಪನ್ ಇತ್ತಲ್ಲ, ಈಗ ಫುಲ್ ಕ್ಲೋಸ್ ಆಗಿದೆ. ಫಿನಿಶ್ ಆದ್ಮೇಲೆ ನೋಡಿ ಈ ತರ ಕಾಣಿಸ್ತಿದೆ. ಫುಲ್ಲು ಸ್ಯಾರಿ ಇದೇ ಥರನೇ ಬಂದಿದೆ ಡಿಸೈನು. ಅದೇ ಹೇಳಿದ್ನಲ್ಲ, ನಾನು ಮೈಸೂರು ಸಿಲ್ಕ್ ಸ್ಯಾರಿಲಾದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಈ ಸ್ಯಾರಿಗೆ ಹೇಗೆ ಬರುತ್ತೋ ಆ ಥರ ಬಂದಿದೆ ಅಷ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.